ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಸನ್ನಕುಮಾರ್ ಕೆಆರ್, ಭೂಗೋಳಶಾಸ್ತ್ರ ವಿಭಾಗ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯನಗರ, ಬ್ಯಾಂಗ್ಳೂರು. ಇಂದಿನ ಈ ಸೆಷನ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತಿಸ್ತಾ, ಈ ಸೆಷನ್ ನಲ್ಲಿ ಮುಖ್ಯವಾಗಿ 29ನೇ ಸೆಷನ್ ಇದು. This session is completely related to the plate tectonic movements, mainly the sudden tectonic agent. ಶೀಘ್ರಗತಿಯ ಭೂಸ್ಥಾನ ಪಲ್ಲಟಗಳಲ್ಲಿ ಒಂದಾದ ಭೂಕಂಪನಕ್ಕೆ ಸಂಬಂಧಪಟ್ಟ ಒಂದು ಸೆಷನ್ ಆಗಿರ್ತಕ್ಕಂಥದ್ದು. So two important sudden tectonic agents, one is earthquakes and volcanoes. Earthquake is one of the most important sudden tectonic agent. ಈ ಒಂದು ಸೆಷನ್ ನಲ್ಲಿ ಮುಖ್ಯವಾಗಿ earthquake waves, ಭೂಕಂಪನದ ಅಲೆಗಳು, earthquake zones, ಭೂಕಂಪನ ಪ್ರದೇಶಗಳು, ಎಫೆಕ್ಟ್ಸ್ ಆಫ್ earthquakes, ಭೂಕಂಪನಗಳ ಪರಿಣಾಮಗಳು, ಈ ಮೂರು ವಿಚಾರಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಅಥವಾ ಅಧ್ಯಯನ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, earthquake is nothing but the sudden vibration of the earth crust due to endogenetic and exogenetic agents. ಭೂಮಿಯ ಆಂತರಿಕ ಅಥವಾ ಬಾಹ್ಯ ಕಾರಣಗಳಿಂದ ಭೂಮಿಯ ಶಿಲಾಸ್ತರಗಳಲ್ಲಿ ಶೀಘ್ರಗತಿಯಲ್ಲಿ ಆಗ್ತಕ್ಕಂಥ ಒಂದು ಕಂಪನಕ್ಕೆ ನಾವು ಭೂಕಂಪನ ಅಂತ ಕರಿತೀವಿ. ಭೂಕಂಪನ ಆರಂಭವಾಗುವ ಸ್ಥಳಕ್ಕೆ ನಾವು ಫೋಕಸ್ ಅಂತ ಕರಿತೀವಿ. Okay, the starting point of the earthquake is known as focus. From focus, the three important earthquake waves are developed, like primary waves, secondary waves, and surface waves. ಪ್ರಾಥಮಿಕ ಅಲೆಗಳು, ದ್ವಿತೀಯ ಅಲೆಗಳು ಮತ್ತು ಮೇಲ್ಮೈ ಅಲೆಗಳು ಅಂತ ನಾವು ಕರಿತೀವಿ. And these waves also known as P waves, S waves, and L waves. Okay, ಈ ಅಲೆಗಳು ಏನು ಆರಂಭವಾಗುತ್ತೋ 360 ಡಿಗ್ರಿ ಡೈರೆಕ್ಷನ್, 360 ಡಿಗ್ರಿ ಕೂಡ ಮೂವ್ ಆಗ್ತಾ ಭೂ ಮೇಲ್ಮೈನ ಎಲ್ಲಾ ಪ್ರದೇಶಗಳಿಗೂ ತಲುಪ್ತವೆ. ಎ ಪ್ಲೇಸ್ ನಿಯರ್ ಟು ದಿ ಫೋಕಸ್ ಇಸ್ ಕಾಲ್ಡ್ ಎಪಿಸೆಂಟರ್. ಯಾವ ಪ್ರದೇಶ ಭೂಕಂಪನ ಒಳ ಕೇಂದ್ರಕ್ಕೆ ಹತ್ತಿರವಾಗಿರುತ್ತೋ ಅದನ್ನ ಭೂಕಂಪನ ಹೊರ ಕೇಂದ್ರ ಅಂತ ನಾವು ಕರೀತೀವಿ. ಓಕೆ, ಇದು ಮೊದಲು ಭೂಕಂಪನ ಅಲೆಗಳನ್ನ ಪಡೆಯುತ್ತದೆ. ಆದ್ರೆ ಈ ಸೆಷನ್ ನಲ್ಲಿ ಮುಖ್ಯವಾಗಿ ಈ ಭೂಕಂಪನ ಅಲೆಗಳ ಗುಣಲಕ್ಷಣಗಳನ್ನ ನಾವು ಕೂಲಂಕುಷವಾಗಿ ಅರ್ಥ ಮಾಡ್ತೀವಿ. Okay, so each waves have different characteristics. Among these waves, based on the velocity, some waves are reached first. Okay, the first one is primary waves. ಪ್ರಾಥಮಿಕ ಅಲೆಗಳು. These waves are the first and the fastest earthquake waves from the seismic focus to epicenter. ಈ ಅಲೆಗಳು ಭೂಕಂಪನ ಒಳ ಕೇಂದ್ರದಿಂದ ಮೊದಲು ಆರಂಭವಾಗಿ ವೇಗವಾಗಿ ಬಂದು ಭೂ ಮೇಲ್ಮೈ ಅಥವಾ ಭೂ ಹೊರ ಕೇಂದ್ರವನ್ನ ತಲುಪತಕ್ಕಂತ ಅಲೆಗಳು. These waves travel horizontally in the land, gaseous and water bodies. ಇವುಗಳು ಘನ, ದ್ರವ, ಅನಿಲಗಳಲ್ಲಿ ಸಮಾನಾಂತರವಾಗಿ ಚಲಿಸತಕ್ಕಂತ ಅಲೆಗಳು. Makes the materials to move forward and backward. ಇವುಗಳು ವಸ್ತುಗಳನ್ನ ಹಿಂದಕ್ಕೆ ಮುಂದಕ್ಕೆ ಚಲಿಸುವಂತೆ ಮಾಡ್ತಕ್ಕಂಥ ಅಲೆಗಳಾಗಿವೆ. These are also called push waves or longitudinal or compressional waves. ಇವುಗಳು ಪ್ರಮುಖವಾಗಿ ಅತ್ಯಂತ ವೇಗವಾಗಿ ಬರ್ತಕ್ಕಂಥ ಅಲೆಗಳು. The velocity of the waves, the speed of the waves is around 4 to 13 kilometers per second. ಪ್ರತಿ ಸೆಕೆಂಡ್ಗೆ 4 ರಿಂದ 13 ಕಿಲೋಮೀಟರ್ ವೇಗದಲ್ಲಿ ಬರ್ತಕ್ಕಂಥ ಅಲೆಗಳಾಗಿರ್ತಕ್ಕಂಥದ್ದು. ಈ ಒಂದು these waves reach the epicenter first. They don't cause earthquakes, but they prepare the area for earthquakes. ಆದರೆ ಇವುಗಳು ಯಾವುದೇ ಒಂದು ಪರಿಣಾಮಗಳನ್ನು ಮಾಡಲ್ಲ, ಆದರೆ ಭೂಕಂಪನಕ್ಕೆ ಆಗ್ತಕ್ಕಂಥ ಪ್ರದೇಶವನ್ನ ರೆಡಿ ಮಾಡ್ತಕ್ಕಂಥದ್ದು, ಅಂತ ಆರಂಭವಾಗಿ ತಲುಪತಕ್ಕಂಥ ಅಲೆಗಳಾಗಿರ್ತಕ್ಕಂಥ. ಓಕೆ, ಈ ಲಕ್ಷಣ, ಈ ಅಲೆಗಳ ಲಕ್ಷಣ ಅಂದ್ರೆ ಮುಖ್ಯವಾಗಿ ಘನ, ದ್ರವ, ಅನಿಲ ಮೂರಲ್ಲೂ ಕೂಡ ಚಲಿಸ್ತಕ್ಕಂಥ. These waves travel solid, liquid, and gaseous mass. The velocity is more, so first reach the earth surface, so it is called primary waves. ಮೊದಲು ತಲುಪತಕ್ಕಂಥದ್ದು ಕಾರಣ ಇವುಗಳ ವೇಗ ಹೆಚ್ಚಾಗಿರ್ತದೆ. ಅದೇ ರೀತಿ ಎರಡನೇ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಲೆ ಸೆಕೆಂಡರಿ ವೇವ್ಸ್. These waves also known as
ದ್ವಿತೀಯ ಅಲೆಗಳು, ಕನ್ನಡದಲ್ಲಿ ದ್ವಿತೀಯ ಅಲೆಗಳು ಅಂತ ಕರಿತೀರಾ, ಟ್ರಾನ್ಸ್ವರ್ಸ್ ವೇವ್ಸ್ ಅಂತ ಕರಿತೀರಾ, ಆರ್ ಡಿಸ್ಟಾರ್ಷನಲ್ ವೇವ್ಸ್. Okay, these waves are also called transverse or distortional waves. Distortional waves. Secondary waves reach the epicenter after primary waves. ಪ್ರಾಥಮಿಕ ಅಲೆಗಳು ತಲುಪಿದ ನಂತರ ಎರಡನೆಯದಾಗಿ ತಲುಪತಕ್ಕಂಥ ಅಲೆಗಳಾಗಿರ್ತಕ್ಕ ಅಡ್ಡಲೆಗಳಾಗಿರ್ತಕ್ಕ. These waves make particles to move at a right angles. Secondary waves cannot pass through the liquid materials. It is one of the most important characteristics of the secondary waves. It means the secondary waves not travel in liquid, but it travel in solid and gases. It not travel in liquid. ಈ ಅಲೆಗಳು ಘನ ಮತ್ತು ಅನಿಲ ರೂಪದಲ್ಲಿ ಚಲಿಸುತ್ತದೆ, ಆದರೆ ದ್ರವ ರೂಪದಲ್ಲಿ ಈ ಅಲೆಗಳು ಚಲಿಸಲ್ಲ. ಯಾವುದು? ಸೆಕೆಂಡರಿ ಅಥವಾ ದ್ವಿತೀಯ ಅಲೆ. The speed of these waves is around 4 to 6 km per second. ಇವುಗಳ ವೇಗ 4 ರಿಂದ 6 km ಪ್ರತಿ ಸೆಕೆಂಡ್ ಇರತಕ್ಕಂಥ. When these waves reach the liquid condition, it try to move, but it not move. It is opposite. It means the parallel to the water bodies. ಅಂದ್ರೆ ಯಾವುದೇ ಒಂದು ಜಲಭಾಗಕ್ಕೆ ತಲುಪಿದಾಗ ಜಲಭಾಗ ತಳಭಾಗದಲ್ಲಿ horizontal ಮೂವ್ ಆಗ್ತಕ್ಕಂಥದ್ದು. It try to push entire water bodies. ಇಡೀ ಒಂದು ನೀರನ್ನ ಮೇಲಕ್ಕೆ ತಳ್ಳೋದಕ್ಕೆ ಪ್ರಯತ್ನ ಪಡ್ತದ್ದು. ಹಾಗಾಗಿ these waves are the most important cause for the tsunamis. ಈ ಸುನಾಮಿಗಳು ಉಂಟಾಗೋದಕ್ಕೆ ಈ ಸೆಕೆಂಡರಿ ಅಲೆಗಳು ನೇರವಾಗಿರ್ತಕ್ಕಂಥ ಕಾರಣವನ್ನ ಹೊಂದಿರ್ತಕ್ಕಂಥ. ಮೂರನೇದು ಸರ್ಫೇಸ್ ವೇವ್ಸ್, ಲಾಂಜಿಟ್ಯೂಡಿನಲ್ ವೇವ್ಸ್, ಲಾಂಗ್ ವೇವ್ಸ್, ಮೇಲ್ಮೈ ಅಲೆಗಳು ಅಂತ ಕರೀತೀವಿ. These are the slowest waves and reach the epicenter at the last stage. ನಿಧಾನವಾಗಿ ಬರ್ತಕ್ಕಂಥ ಅಲೆಗಳು ಇವುಗಳು ಲಾಸ್ಟ್ ಕೊನೆಯವಾಗಿ ಒಂದು ಭೂಮಿಯ ಹೊರಭಾಗವನ್ನ ಅಥವಾ ಭೂಕಂಪನ ಹೊರಕೇಂದ್ರವನ್ನ ತಲುಪತಕ್ಕಂಥ. ಸರ್ಫೇಸ್ ವೇವ್ಸ್ ಆಲ್ಸೋ ಕಾಲ್ಡ್ ಲಾಂಗ್ ವೇವ್ಸ್ ಆರ್ ಲಾಂಗ್ ಪೀರಿಯಡ್ ವೇವ್ಸ್, ದೀರ್ಘವಾಗಿರ್ತಕ್ಕಂಥ ಅಲೆಗಳು ಅಂತ ಕರೀತೀವಿ. The speed of these waves is around 3 to 4 km per second. ಇವುಗಳ ವೇಗ ಪ್ರತಿ ಸೆಕೆಂಡ್ಗೆ 3 ರಿಂದ 4 ಕಿಲೋಮೀಟರ್ ಆಗಿರುತ್ತೆ. And confined to the upper layer to the crust. These waves cause heavy destruction and damage on the crust of the earth. ನಿಧಾನವಾಗಿ ಬಂದರೂ ಕೂಡ ಇವುಗಳ ಪರಿಣಾಮ ಹೆಚ್ಚಾಗಿರ್ತಕ್ಕಂಥದ್ದು ಭೂಮಿ ಮೇಲ್ಮೇಲಿನಲ್ಲಿ. Therefore, they are called destructive earthquake waves. ಹಾಗಾಗಿನೇ ಇವುಗಳನ್ನ ನಾವು ಡಿಸ್ಟ್ರಕ್ಟಿವ್ earthquake waves ಅಂತ ಕರೀತೀವಿ. ಅಂದ್ರೆ ಪರಿಣಾಮಗಳು ಇದರಿಂದ ಜಾಸ್ತಿ ಆಗ್ತಕ್ಕಂಥ, ಎಫೆಕ್ಟ್ ಜಾಸ್ತಿ ಇರ್ತಕ್ಕಂಥ. ಹಾಗಾಗಿ so total 3 important earthquake waves: primary waves, secondary waves, and surface waves are the most important 3 types of waves. These waves are recorded in particular one instrument. Such instruments are nothing but seismograph. Okay, that means in seismograph particularly for intensity record, Richter scale, and complete time and everything is recorded in seismograph. Already last session discussion about seismograph. To measure the intensity and the magnitude of the earthquakes, 2 scales are used. ಈ ಭೂಕಂಪನಗಳ ತೀವ್ರತೆಯನ್ನು ನಾವು ಅಳೆಯೋದಕ್ಕೆ ಸಾಮಾನ್ಯವಾಗಿ 2 ರೀತಿಯ ಭೂಕಂಪನ ಮಾಪಕಗಳನ್ನು ಬಳಸ್ತೀವಿ. ಅದರಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ರಿಕ್ಟರ್ ಸ್ಕೇಲ್, ರಿಕ್ಟರ್ ಮಾಪಕ ಅಂತ ಕರೀತಾರೆ. It is a most important. A common scale is used to measure the magnitude of an earthquake, but in the recent years it is used to measure the intensity of the earthquake waves. ಭೂಕಂಪನಗಳ ಅಲೆಗಳ ತೀವ್ರತೆಯನ್ನು ಅಳೆಯಲು ಬಳಸತಕ್ಕಂಥ ಮಾಪನ ಇದು ರಿಕ್ಟರ್ ಮಾಪನ. ಸಾಮಾನ್ಯವಾಗಿ ನಿಮಗೆ ಇದು ಭೂಕಂಪನ ಮಾಪನ ಆದ್ರೆ ಇಟ್ ಇಸ್ ಎ ಪೆಂಡುಲಮ್. ಇಲ್ಲಿ ಈ ಪೆಂಡುಲಮ್ ಅನ್ನ ನೇತಾಕಿರ್ತಾರೆ, ತೂಗು ಹಾಕಿರ್ತಕ್ಕಂಥದ್ದು. ಭೂಮಿಯ ಭೂಕಂಪನ ಅಲೆಗಳು, ಅದು ಪ್ರಾಥಮಿಕ ಅಲೆಗಳು, ದ್ವಿತೀಯ ಅಲೆಗಳು ಅಥವಾ ಮೇಲ್ಮೈ ಅಲೆಗಳು ತಲುಪಿದಾಗ ಈ ಪೆಂಡುಲಮ್ ವೈಬ್ರೇಷನ್ ಆಗುತ್ತೆ. ಈ ವೈಬ್ರೇಷನ್ ಆದಾಗ ಈ ಕಾಗದದ ಮೇಲೆ ರೆಕಾರ್ಡ್ ಮಾಡುತ್ತೆ. ಹೇಗಿರುತ್ತೆ ಅಂದ್ರೆ ಇಟ್ ಈಸ್ ಲುಕ್ಸ್ ಲೈಕ್ ಎನ್ ECG. Okay, first waves, second waves or tertiary surface waves. ಯಾವ ಅಲೆಗಳು ಬಂದು ತಲುಪ್ತವೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. Based on the intensity, in case intensity is more, vibration is more, it record in the Richter scale. ಆ seismograph ಅಲ್ಲಿ ರೆಕಾರ್ಡ್ ಮಾಡಿ ತೋರಿಸ್ತಾರೆ. ಅದೇ ರೀತಿ a more important scale, it is called Mercalli scale. That is a commonly used to measure the intensity of the earthquake. Mainly the seismic recording centers in India
or in Gauribidnur, Karnatakada Gauribidnuralli ಈ seismic center ಇದೆ. In Tamil Nadu, Kodaikanal, Maharashtra, Kolaba, in Andhra Pradesh, Hyderabad, Uttarakhand, in Dehradun. These are the most important seismic center in near to Bangalore or Karnataka. Gauribidnur is one of the most important seismic center. In that seismic center, the record, the place, location, intensity, everything, and even epicenter is also identification through the instruments. These are the two important scales are used for understanding the intensity of the earthquake waves. ಭೂಕಂಪನಗಳ ಅಲೆಗಳ ತೀವ್ರತೆಯನ್ನು ಅಳಿತಕ್ಕಂಥ ಒಂದು ಪ್ರಮುಖವಾದಂತ ಇದು ಉಪಕರಣ. ಓಕೆ, ಹೀಗೆ ಭೂಕಂಪನ ಅಲೆಗಳು ಭೂ ಮೇಲ್ಮೈ ತಲುಪಿದ ಮೇಲೆ, ಓಕೆ, when the earthquake waves reach the earth's surface, the effect is not equal. Sometimes first reach the earth's surface, next later, even intensity is different. But the first one is isosismal lines. ಭೂಕಂಪನ ಸಮ ಭೂಕಂಪನ ರೇಖೆಗಳು ಅಂತ ಕರೀತೀವಿ. Isosismal mean ಸಮ ಭೂಕಂಪನ ರೇಖೆಗಳು. Isosismal line mean the lines drawn on the map to show the places experiencing the same intensity of the earthquake. ಸಮ ಭೂಕಂಪನ ರೇಖೆಗಳು ಅಂತ ಅಂದ್ರೆ ಭೂ ಮೇಲ್ಮೈನಲ್ಲಿ ಭೂಕಂಪನಗಳಿಂದ ಉಂಟಾಗ್ತಕ್ಕಂಥ ಈ ಅಲೆಗಳಿಂದ ಸಮ ಪ್ರಮಾಣದ ಭೂಕಂಪನಗಳ ತೀವ್ರತೆಯನ್ನ ಹೊಂದಿರತಕ್ಕಂಥ ಪ್ರದೇಶಗಳನ್ನು ಸಂಧಿಸುವಂತೆ ಎಳೆದಿರ್ತಕ್ಕಂಥ ರೇಖೆ. ಅಂದ್ರೆ ನಕಾಶೆಯ ಮೇಲೆ ಸಮ ಪ್ರಮಾಣದ ಭೂಕಂಪನದ ತೀವ್ರತೆಯನ್ನ ಹೊಂದಿರತಕ್ಕಂಥ ಪ್ರದೇಶಗಳನ್ನು ಸಂಧಿಸುವಂತೆ ಎಳೆದಿರ್ತಕ್ಕಂಥ ರೇಖೆಗೆ ಸಮ ಭೂಕಂಪನ ರೇಖೆ. The lines drawn on the map to show the places and experience of the same intensity of the earthquake. It means same intensity earthquake places are joined by line. Such lines are called isosismal line. ಹಾಗೆ homosismal line, ಏಕ ಭೂಕಂಪನ ರೇಖೆಗಳು. It means the lines drawn on the map to show the places recording same time occurrence of earthquake. ಒಂದೇ ಸಮಯದಲ್ಲಿ ಭೂಕಂಪನಗಳು ಸಂಭವಿಸುವ ಪ್ರದೇಶಗಳನ್ನು ಸಂಧಿಸುವಂತೆ ಎಳೆದಿರುವ ರೇಖೆಗಳು. It means the lines drawn on the map to show the places recording the same time of occurrence of earthquake. ಯಾವ ಸಮಯದಲ್ಲಿ ಭೂಕಂಪ ಆಯ್ತು, ಒಂದೇ ಸಮಯದಲ್ಲಿ ಯಾವ ಪ್ರದೇಶಗಳಲ್ಲಾಯ್ತು ಅಂತ ಪ್ರದೇಶಗಳನ್ನ ಸಂಧಿಸುವಂತೆ ಎಳೆದಿರುವ ರೇಖೆಗಳನ್ನ ನಾವು ಏಕ ಭೂಕಂಪನ ರೇಖೆಗಳು, homosismal lines ಅಂತ ಕರೀತೀವಿ. ಹಾಗೆ co-sismal lines also very important. ಸಹಭೂಕಂಪನ ರೇಖೆಗಳು. Okay, these are very important. These lines are drawn on the map to show the places experiencing the same intensity and same time of occurrence of earthquake. ಈ ರೇಖೆಗಳು ವಿಶೇಷ ಏನು ಅಂತಂದ್ರೆ ಗೋಳದ ಮೇಲೆ ನಕಾಶೆಯ ಮೇಲೆ ಮುಖ್ಯವಾಗಿ ಒಂದೇ ಇಂಟೆನ್ಸಿಟಿ ಅಂದ್ರೆ ಭೂಕಂಪನಗಳ ತೀವ್ರತೆ ಒಂದೇ ಇರ್ತಕ್ಕಂಥದ್ದು ಹಾಗೂ ಒಂದೇ ಸಮಯದಲ್ಲಿ ಭೂಕಂಪನಗಳ ಸಂಭವಿಸತಕ್ಕಂಥ ಪ್ರದೇಶಗಳನ್ನ ಸಂಧಿಸುವಂತೆ ಎಳೆದಿರ್ತಕ್ಕಂಥ ರೇಖೆಗಳು. ಅಂದ್ರೆ ಸಮಯ ಮತ್ತು ತೀವ್ರತೆ ಒಂದೇ ಇರ್ತಕ್ಕಂಥ ಪ್ರದೇಶಗಳನ್ನ ಸಂಧಿಸುವಂತೆ ಎಳೆದಿರ್ತಕ್ಕಂಥ ರೇಖೆಗಳನ್ನ ನಾವು ಸಹ ಭೂಕಂಪನ ರೇಖೆಗಳು ಅಂತ ಕರಿತೀವಿ. ಓಕೆ, ಹಾಗಾಗಿ isosismal line, homosismal line and co-sismal line are very important for understanding the distribution of earthquake waves in the earth surface. ಭೂ ಮೇಲ್ಮೈನಲ್ಲಿ ಯಾವ ಪ್ರದೇಶದಲ್ಲಿ ಯಾವ ರೀತಿಯಲ್ಲಿ ಭೂಕಂಪನಗಳಾಯ್ತು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ರೇಖೆಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸ್ತಕ್ಕಂಥದ್ದು. ಹಾಗಾಗಿ based on such importantly we understanding earth means earth surface, all the regions of the earth surface receiving earthquake waves. ಭೂ ಮೇಲ್ಮೈನ ಎಲ್ಲಾ ಪ್ರದೇಶಗಳು ಕೂಡ ಭೂಕಂಪನಗಳ ಅಲೆಗಳನ್ನ ಪಡೆಯುತ್ತವೆ. ಓಕೆ, ಯಾವ ಪ್ರದೇಶಗಳು ಕೂಡ ಹೊರತಾಗಿರಲ್ಲ, ಆದರೆ ಕೆಲವು ಪ್ರದೇಶಗಳು ಹೆಚ್ಚು ಭೂಕಂಪನ ಪೀಡಿತ ಪ್ರದೇಶಗಳಾಗಿರ್ತವೆ. ಅಂತ ಪ್ರದೇಶಗಳನ್ನ ನಾವಿಲ್ಲಿ ನೋಡೋದಾದ್ರೆ 5 are the very important regions in the earth called earthquake zones. ಅಂತ ಪ್ರಮುಖ ಪ್ರದೇಶಗಳು, ಮೊದಲನೇದು ಸರ್ಕಮ್ ಪೆಸಿಫಿಕ್ ಬೆಲ್ಟ್, ಪೆಸಿಫಿಕ್ ಸಾಗರದ ಸುತ್ತಲಿನ ಪ್ರದೇಶ, ಪೆಸಿಫಿಕ್ ಸಾಗರದ ಸುತ್ತಲಿನ ಪ್ರದೇಶ. ಸೆಕೆಂಡ್ ಒನ್ ಇಸ್ ಫ್ಲೋರಾ ಪೆಸಿಫಿಕ್ ಓಷನ್, ಪೆಸಿಫಿಕ್ ಸಾಗರದ ತಳ ಪ್ರದೇಶ. ಮೂರನೇದು ದ ಮಿಡ್ ಕಾಂಟಿನೆಂಟಲ್ ಬೆಲ್ಟ್, ಮಿಡ್ ಕಾಂಟಿನೆಂಟಲ್ ಬೆಲ್ಟ್, ಭೂ ಮಧ್ಯ ಪರ್ವತ ಪ್ರದೇಶಗಳು, ಖಂಡಾಂತರ ಪ್ರದೇಶಗಳು ಅಂತ ಕರಿತೀವಿ. ದ ಮಿಡ್ ಅಟ್ಲಾಂಟಿಕ್ ಬೆಲ್ಟ್ ಆರ್ ಮಿಡ್ ಕಾಂಟಿನೆಂಟಲ್ ರಿಡ್,
ಮಧ್ಯ ಅಟ್ಲಾಂಟಿಕ್ ಪರ್ವತ ಗಿರಿಶ್ರೇಣಿಗಳು, ಜಲಾಂತರ್ಗತ ಗಿರಿಶ್ರೇಣಿ, ರಿಫ್ಟ್ ವ್ಯಾಲಿ ಆಫ್ ಆಫ್ರಿಕಾ, ಆಫ್ರಿಕಾದ ಸೀಳು ಕಣಿವೆ ಪ್ರದೇಶ ಅಂತ ನಾವು ಕರಿತೀವಿ. ಮುಖ್ಯವಾಗಿ ಇವು ಪ್ರದೇಶಗಳನ್ನ ನಾವು ನೋಡೋದೇ ಅದು ನಿಮ್ಗೆ mainly the first one is the circum-Pacific belt. It is mainly the coast of Pacific Oceans, mainly the west coast of North America, west coast of South America, east coast of Asia, and northeast coast of Australia. ಉತ್ತರ ಅಮೆರಿಕಾದ ಪಶ್ಚಿಮ ತೀರ, ದಕ್ಷಿಣ ಅಮೆರಿಕಾದ ಪಶ್ಚಿಮ ತೀರ, ಏಷ್ಯಾದ ಪೂರ್ವ ತೀರ, ಆಸ್ಟ್ರೇಲಿಯಾದ ಉತ್ತರ ಮತ್ತು ಈಶಾನ್ಯ ಮತ್ತು ನ್ಯೂಜಿಲೆಂಡ್ ನ ಭಾಗ. ಈ ಪ್ರದೇಶಗಳೇನಿದೆಯಲ್ಲ ಇದನ್ನ ಸರ್ಕಮ್ ಪೆಸಿಫಿಕ್ ಬೆಲ್ಟ್, ಮೇನ್ಲಿ ಫ್ರಮ್ ಅಲ್ಯೂಷನ್ ಐಲ್ಯಾಂಡ್, ಅಲಾಸ್ಕಾ ರೀಜನ್, ಬ್ರಿಟಿಷ್ ಕೊಲಂಬಿಯನ್ ರೀಜನ್, ವೆಸ್ಟ್ ಕೋಸ್ಟ್ ಆಫ್ ಅಮೆರಿಕಾ, ಕ್ಯಾಲಿಫೋರ್ನಿಯನ್ ರೀಜನ್, ಸೆಂಟ್ರಲ್ ಅಮೆರಿಕಾ, ಎಲ್ ಸಾಲ್ವಡಾರ್, ಕೋಸ್ಟರಿಕಾ, ಪನಾಮಾ, ಪೆರು, then Chile, and up to the Cape of Horn. Next, ಇದೇ ಭಾಗ ಮುಂದುವರೆದ ನಿಮಗೆ southern part ಬಂದು ನಿಮಗೆ Pacific Ocean, then New Zealand region, that is mainly Coral Sea or northern part of Australia, East Indies region, then east coast of Asia, mainly Philippines, Japan, Korea, okay, Wakatoska Sea, then Kamchatka Peninsula and Aleutian Island. It means the entire ring is called, that is the circum-Pacific belt. This belt mainly 65% of the earthquakes in the world are there in this region. ಯಾಕೆ ಇಲ್ಲಿ ಭೂಕಂಪನಗಳು ಜಾಸ್ತಿ ಇದೆ ಅಂದ್ರೆ ಕಾರಣ ಈ ಪ್ರದೇಶ ಜ್ವಾಲಾಮುಖಿ ಪೀಡಿತ ಪ್ರದೇಶ. More active volcanoes are there in this region. So volcanoes leads to earthquake and earthquakes leads to volcanoes. Then second very important region is floor of Pacific Ocean. ಪೆಸಿಫಿಕ್ ಸಾಗರದ ತಳಭಾಗ, ಬರೀ ಸುತ್ತಲ ಪ್ರದೇಶ ಅಲ್ಲ, ತಳ ಪ್ರದೇಶದಲ್ಲೂ ಕೂಡ ಭೂಕಂಪನಗಳು ಸಂಭವಿಸ್ತಕ್ಕಂಥದ್ದು. ಈ ಒಂದು ಪ್ರದೇಶದಲ್ಲೇ ಸುನಾಮಿಗಳು ಉಂಟಾಗ್ತಕ್ಕಂಥದ್ದು ಮೇನ್ಲಿ. ಓಕೆ, ಮಿಡ್ ಕಾಂಟಿನೆಂಟಲ್ ಬೆಲ್ಟ್, ಮಧ್ಯ ಪರ್ವತ ಪ್ರದೇಶ, ಮೇನ್ಲಿ ಇಟ್ ಇಸ್ ಸ್ಟಾರ್ಟ್ ಫ್ರಮ್ ದಿ ಪಾಮಿರ್ ನಾಟ್, ಮಧ್ಯ ಏಷ್ಯಾ ಭಾಗದಲ್ಲಿ ಇರ್ತಕ್ಕಂಥ ಮೇನ್ಲಿ ಹಿಂದೂ ಕುಶ್ ಮೌಂಟೇನ್, ಸುಲೇಮಾನ್ ಮೌಂಟೇನ್ ಅಂಡ್ ಹಿಮಾಲಯನ್ ಮೌಂಟೇನ್ ರೇಂಜ್. ದ ನಾರ್ದರ್ನ್ ಪಾರ್ಟ್ ಆಫ್ ಇಂಡಿಯಾ, that region is called mid-continental region or mid-mountain region because of folds and other important activities. The rotational and weathering agent is the cause for the earthquakes. That means endogenetic agent and exogenetic agent is the main cause for earthquake in this region. The mid-Atlantic belt or mid-Atlantic submarine belt, ಮಧ್ಯ ಅಟ್ಲಾಂಟಿಕ್ ಜಲಾಂತರ್ಗತ ಗಿರಿಶ್ರೇಣಿ ಅಂತ ಕರೀತೀವಿ. ಇಲ್ಲಿರತಕ್ಕಂಥದ್ದು ಇಟ್ ಫ್ರಮ್ ನಾರ್ತ್ ಪೋಲಾರ್ ರೀಜನ್ ಟು ಸೌತ್ ಪೋಲಾರ್ ರೀಜನ್. It is in the Atlantic Ocean. It looks like an English alphabetical letter S shape. It is called Waiwille-Thompson Ridge. ಅಂದ್ರೆ ಮಧ್ಯ ಅಟ್ಲಾಂಟಿಕ್ ಜಲಾಂತರ್ಗತ ಗಿರಿಶ್ರೇಣಿ. It is one of the most important zone of the plate tectonic movements, folds and other important. It is one of the important earthquake region also. Third very important region, the Rift Valley of Africa. Africa ಸೀಳು ಕಣಿವೆ ಪ್ರದೇಶ ಈ ಭಾಗದಲ್ಲೂ ಕೂಡ ಓಕೆ is one of the most important region. ನಮ್ಮಲ್ಲಿ ಡೆಡ್ ಸಿ ಇರಬಹುದು, ಓಕೆ, various other important regions, earthquake regions. Okay, Ecuador or Africa ಖಂಡದಲ್ಲಿ ಬರ್ತಕ್ಕಂಥ ಪ್ರಮುಖ ಪ್ರದೇಶ. So these are the most important for earthquake region. Not only these 5 regions, even other regions also face earthquake, but these are the most important earthquake prone region. ಅಂದ್ರೆ ಭೂಕಂಪನ ಪೀಡಿತ, ಹಾಗಾಗಿ ಪುನರಾವರ್ತನೆ ಆಗ್ತಕ್ಕಂಥ ಪ್ರದೇಶಗಳಾಗಿವೆ. ಓಕೆ, ನಂತರ ವೆರಿ ಇಂಪಾರ್ಟೆಂಟ್ ಎಫೆಕ್ಟ್ಸ್ ಆಫ್ earthquake, ಭೂಕಂಪನಗಳ ಪರಿಣಾಮಗಳನ್ನು ನಾವು ನೋಡೋದೇ ಆದ್ರೆ ಮೇನ್ ಆಗಿ earthquake is one of the most important a natural hazard. It cause a great disaster. ಭೂಕಂಪನಗಳು ಅತ್ಯಂತ ಪರಿಣಾಮಕಾರಿ ನೈಸರ್ಗಿಕ ವಿಕೋಪಗಳು ಮತ್ತು ಇದು ಅತಿ ಹೆಚ್ಚು ವಿಪತ್ತುಗಳನ್ನು ಉಂಟು ಮಾಡತಕ್ಕಂಥ ಒಂದು ಭೂಕಂಪ. Earthquakes cause damage to topography. ಭೂ ಸ್ವರೂಪಗಳ ಮೇಲೆ ಅತ್ಯಂತ ನೇರವಾದ ಪ್ರಭಾವವನ್ನು ಬೀರ್ತಕ್ಕಂಥದ್ದು. Cause, that means the course of the river. It means the course of the river is changed. ನದಿಯ ಮಾರ್ಗ ಬದಲಾವಣೆ ಆಗ್ತಕ್ಕಂಥದ್ದು. Structure of mountains, ಪರ್ವತಗಳ ದಿಕ್ಕು ಬದಲಾವಣೆ ಆಗ್ತಕ್ಕಂಥದ್ದು. Underground water levels of fluctuation or variation because of earthquake. ಭೂಮಿಯ ಅಂತರ್ಜಲದ ಮಟ್ಟ ವ್ಯತ್ಯಾಸ ಆಗ್ತಕ್ಕಂಥದ್ದು ಭೂಕಂಪನಗಳಿಂದ. And on the human life and property, it means life and property is also affected by the earthquake.
ಓಕೆ, ಮಾನವನ ಆಸ್ತಿ ಮತ್ತು ಪಾಸ್ತಿಯ ಮೇಲೆ ಅಂದ್ರೆ ಜೀವನದ ಮೇಲೆ ಪ್ರಭಾವವನ್ನು ಬೀರ್ತದೆ. The inhabitants, economic activities, transport, communication system also affected by the earthquake. ಮಾನವನ ವಸತಿಗಳು, ಮಾನವನ ಆರ್ಥಿಕ ಚಟುವಟಿಕೆಗಳು, ಸಾರಿಗೆ, ಸಂಪರ್ಕ ಇತ್ಯಾದಿ ಎಲ್ಲ ಆರ್ಥಿಕ ಚಟುವಟಿಕೆಗಳು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ನೇರವಾದ ಪ್ರಭಾವವನ್ನು ಬೀರ್ತದೆ. The loss of human life, it is thousands of people in the time of earthquake. Animal will, not only human life, ಪ್ರಾಣಿ ಸಂಪತ್ತು, animal will, and destruction of the vegetations. ಸಸ್ಯವರ್ಗಗಳು ನಾಶ ಆಗ್ತವೆ. ಒಂದು ನೆನಪಿಟ್ಕೊಳ್ಳಿ, earthquakes are most important in the mountainous region. ಸಾಮಾನ್ಯವಾಗಿ ಭೂಕಂಪನ ಆಗ್ತಕ್ಕಂಥದ್ದು ಪರ್ವತ ಪ್ರದೇಶಗಳಲ್ಲಿ. ಕಾರಣ volcanoes are there in the earthquakes are there in the volcanic region. It means in the mountain region. ಸಾಮಾನ್ಯವಾಗಿ ಸಸ್ಯವರ್ಗ ಇರ್ತಕ್ಕಂಥದ್ದು ಪರ್ವತಗಳಲ್ಲಿ. ಯಾಕೆಂದ್ರೆ ಪರ್ವತಗಳು ಮಾನವನ ಆರ್ಥಿಕ ಚಟುವಟಿಕೆಗಳಿಗೆ ಯೋಗ್ಯವಾಗಿಲ್ಲ. The earthquake that is mountain topography is not suitable for the development of man's economic activity. So such region or some vegetation, such vegetations are disturbed by or caused by effect by that is deforestation by mainly earthquake. Deforestation means not cutting, mainly in the time of landslides. ಭೂಕಂಪನಗಳಾದಾಗ ಭೂಕುಸಿತಗಳಾಗುತ್ತೆ. ಭೂಕುಸಿತ ಆದಾಗ ಡಿಫಾರೆಸ್ಟೇಷನ್ ಅಂದ್ರೆ ಪರಿಸರ ನಾಶ ಆಗುತ್ತೆ, ವೆಜಿಟೇಷನ್ ನಾಶ ಆಗುತ್ತೆ. are the most important concern to the man in the recent years. ಇತ್ತೀಚೆಗೆ ಸಾಮಾನ್ಯವಾಗಿ ಇಷ್ಟೆಲ್ಲ ಪರಿಣಾಮ. ಇದಲ್ಲದೆ ಅತ್ಯಂತ ಪರಿಣಾಮಕಾರಿ ಆಗ್ತಕ್ಕಂಥ ಪರಿಣಾಮ ಅಂತ ಅಂದ್ರೆ ಅದು ಸುನಾಮಿ. Tsunami, it is one of the most important, a huge wave, a tide. It is the effect of earthquake. ಭೂಕಂಪನಗಳ ಪರಿಣಾಮ. ಭೂಕಂಪನಗಳ ಪರಿಣಾಮದಲ್ಲಿ that is S waves is the main cause for the tsunami. ಈ ದ್ವಿತೀಯ ಅಲೆಗಳು ಏನಿದೆಯಲ್ಲ ಅದು ಭೂಕಂಪನ ಅಲೆಗಳಿಗೆ ಕಾರಣ ಆಗ್ತದೆ. The large sea wave occasionally experienced along the sea coast caused by an underground or the submarine earthquake is called tsunami. Su means harbor, nami means wave. ಅಂದ್ರೆ ಇದು is not a regular movement. Occasional ಅಂದ್ರೆ only in the time of earthquake. ಭೂಕಂಪನಗಳು ಸಂಭವಿಸಿದ ಸಂದರ್ಭದಲ್ಲಿ ಸಾಗರದ ತಳಭಾಗದಲ್ಲಿ ಭೂಕಂಪನಗಳು ಉಂಟಾದಾಗ ಉಂಟಾಗ್ತಕ್ಕಂಥ ದೀರ್ಘವಾರ್ತಕ್ಕಂಥ ವಿನಾಶಕಾರಿ ಇರ್ತಕ್ಕಂಥ ಅಲೆಗಳು ಸುನಾಮಿ. It is quite common in Japan and locally they are called harbor waves. ಜಪಾನ್ ನಲ್ಲಿ ಇದು ಕಾಮನ್. ಯಾಕೆಂದ್ರೆ more active volcanoes are concentrated in the east coast of Asia, mainly Japan and the surrounding region. These waves become common in the recent years in the seismic zones of the Pacific and Indian and are causing a great harm. Example, December 26, 2004, Indonesian earthquake is the cause tsunamis. Okay, tsunami caused sudden high tidal waves leading to a problem for the navigation, fishing, coastal activities. ಸಾಮಾನ್ಯವಾಗಿ ಈ ಸುನಾಮಿಗಳು ಈ ನೌಕಾಯಾನದ ಮೇಲೆ, ಮೀನುಗಾರಿಕೆ ಮೇಲೆ ಮತ್ತು ಈ ಕೋಸ್ಟಲ್ ಆಕ್ಟಿವಿಟೀಸ್. ಒಂದು ನೆನಪಿಟ್ಕೊಳ್ಳಿ, 60% of the world population is concentrated or located or situated in the coastal areas. 60% ಜನಸಂಖ್ಯೆ ಈ ಕೋಸ್ಟಲ್ ಏರಿಯಾದಲ್ಲಿ ಇದ್ದರೆ coastal activities are more. Such activities are disturbed by the tsunami. That is very important. In the recent year, they are named killer waves. ಒಂದು ನೆನಪಿಟ್ಕೊಳ್ಳಿ, ಸುನಾಮಿಗಳು ಉಂಟಾಗೋದಕ್ಕೆ ಮೂಲ ಕಾರಣ earthquake. Okay, when earthquake is occurred, in the focus develop three waves: primary, secondary, and surface waves. P waves, S waves, and L waves. But P and L waves travel solid, liquid, and gas. But S waves is not travel in liquid. ದ್ರವರೂಪದಲ್ಲಿ ಚಲಿಸದೆ ಹೋಗೋದಕ್ಕೆ ಏನಾಗುತ್ತೆ? It try to push entire water bodies upward based on the depth of the ocean. In case ಅಲ್ಲಿ ಈ ಸಮುದ್ರ ಸಾಗರದ ಆಳ ಹೆಚ್ಚಾಗಿದ್ರೆ ಈ ಅಲೆಗಳು ಸಮುದ್ರದ ತಳಭಾಗದಲ್ಲಿ ಚಲಿಸಿ ಸಮುದ್ರದ ತೀರದಲ್ಲಿ near to the coastal it pushes the entire water upward 100 to 100 feet height. ಯಾವಾಗ ಈ ನೀರು ಮೇಲಕ್ಕೆ ಏಳುತ್ತೋ ತೀರದ ನೀರು ವಾಪಸ್ ಬರುತ್ತೆ. ವಾಪಸ್ ಬಂದಾಗ ಇಲ್ಲಿ ಏನಿಸುತ್ತೆ? ತೀರ ಖಾಲಿ ಆಗುತ್ತೆ. Within a fraction of second, the entire waves is entered to the coast. It causes major effect. That is an effect. ಅಂದ್ರೆ ಇಡೀ ಒಂದು ತೀರ ಪ್ರದೇಶವನ್ನ, example, Velangini coast or Tamil Nadu coast is great affected by the earthquake waves. ಈ ರೀತಿಯ ದೀರ್ಘವಾರ್ತಕ್ಕಂಥ, ಎತ್ತರವಾರ್ತಕ್ಕಂಥ, ಭೀಕರವಾರ್ತಕ್ಕಂಥ
ಅಲೆಗಳು ಸಮುದ್ರ ತೀರವನ್ನ ಪ್ರದೇಶವನ್ನ ಆಕ್ರಮಿಸಿದಾಗ ಹಲವಾರು ಪರಿಣಾಮಗಳಾಗ್ತಕ್ಕಂಥದ್ದು. ಅದರಲ್ಲಿ mainly it affects our settlement, it affects our fishing, it affects our transportation, communication, navigation, and other important activities. Totally entire the coastal areas are flooded, then it is one of the most important natural hazard and disaster in sudden tectonic agent. ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಶೀಘ್ರಗತಿಯ ಭೂಸ್ಥಾನ ಪಲ್ಲಟಗಳಲ್ಲಿ ಈ ಭೂಕಂಪನಗಳು ಕೂಡ ಒಂದು. ಹಾಗಾಗಿ ಈ ಭೂಕಂಪನಗಳ ಅಧ್ಯಯನ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಅಂತ ಹೇಳಿ ಈ ಒಂದು ಸೆಷನ್ ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ